ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ದಶರಥ ಬೈದಿದ್ದ ಮಾತೆಲ್ಲನೂ ನೆನಪಿಸ್ಕೊತಾ ಇರ್ತಾಳೆ. ಏನೋ ಒಂದ್ಸಲ ತಪ್ಪು ಮಾಡಿದೆ ಅಂತ ಕ್ಷಮಿಸ್ಬೋದು, ಆದರೆ ಪದೇ ಪದೇ ಇದೇ ರೀತಿ ನೀನು ತಪ್ಪು ಮಾಡ್ತಾ ಇದ್ರೆ ನಾನು ಕ್ಷಮಿಸೋಕ್ಕಾಗಲ್ಲ. ನೀನು ಒಳ್ಳೆ ಇರ್ಬೋದು, ಈ ಮನೆಗೆ ತುಂಬ ಉಪಕಾರ ಮಾಡಿರ್ಬೋದು, ಹಾಗಂತ ನಾನು ಈ ವಿಷಯದಲ್ಲಿ ನಿನ್ನನ್ನು ಕ್ಷಮಿಸಲ್ಲ ಅಂತ ಬೈದಿದ್ದ ಮಾತನ್ನ ಕೇಳಿ ತುಂಬ ಬೇಜಾರು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನು ತಪ್ಪೇ ಮಾಡಿಲ್ಲ, ಆದರೂ ಸಹ ಈ ಥರ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಜ್ಯೋತಿಕ್ ಅವರು ನನ್ನನ್ನು ತುಂಬ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ರು. ಇಲ್ಲ ಅಂತ ಅಂದರೆ ನಾನು ತಪ್ಪೇ ಮಾಡ್ತಿರ್ಲಿಲ್ಲ. ಇವಾಗ ದಶರಥ ಸರು, ತಾತ ಎಲ್ಲರೂ ಸಹ ನನ್ನ ಮೇಲೆ ತುಂಬಾ ಅನುಮಾನ ಪಡ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟ ಬಾಲ್ ತಂಡು ಆಟಾಡ್ಕೊಂಡು ಬರ್ತಾ ಬರ್ತಾ ಶಾರದನ ನೋಡ್ಬಿಟ್ಟು, ಅಮ್ಮ ಯಾಕಮ್ಮ ಅಳ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಏನೂ ಇಲ್ಲ ಪುಟ್ಟಿ ಅಂತ ಅಂದಾಗ ಅಮ್ಮನ ಕಣ್ಣೀರನ್ನ ಇಲ್ಲಿ ದೀಪು ಪುಟ್ಟ ಒರೆಸ್ತಾ ಇರ್ತಾಳೆ. ಈ ಕಡೆ ಕಣ್ಣೀರು ಒರೆಸ್ತಾ ಇರ್ಬೇಕಾದ್ರೆ ಶಾರದಾ ಹೇಳ್ತಾಳೆ, ದೀಪು ಪುಟ್ಟ ನೀನು ತುಂಬ ಚಿಕ್ಕವಳು, ಸುಮ್ಮನೆ ಇರು, ನಿನಗಿದೆಲ್ಲ ಗೊತ್ತಾಗಲ್ಲ ಅಂದಾಗ, ಅಮ್ಮ ನನಗೆ ನಾನು ಚಿಕ್ಕವಳು ಇರ್ಬೋದು, ಆದರೆ ನನಗೇನು ಅರ್ಥ ಆಗಲ್ಲ, ಆದರೆ ಇನ್ನೊಬ್ಬರು ಅಳ್ತಾ ಇದ್ರೆ ಕಣ್ಣೀರು ಒರೆಸ್ಬೇಕು ಅಂತ ನನಗೆ ಗೊತ್ತಮ್ಮ. ಯಾಕೆಂದರೆ ನಾನು ಅಳ್ಬೇಕಾದ್ರೆ ನೀನು ತುಂಬ ಸಲ ಇದೇ ರೀತಿ ಅಲ್ವೇನಮ್ಮ ಮಾಡಿರೋದು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮ ನಾನು ನಿನ್ನ ಥರ ಅಳ್ತಾ ಇರಬೇಕಾದ್ರೆ ನನ್ನನ್ನು ಎತ್ಕೊಂಡು ನೀನು ಆಕಾಶದಲ್ಲಿರೋ ಚಂದ್ರನ ತೋರಿಸ್ತಾ ಇದ್ದೆ, ಹಾಗೆ ಹಿತ್ತಲಲ್ಲಿರೋ ಹೂಗಳನ್ನು ಕಿತ್ಕೊಡ್ತಿದ್ದೆ, ಹಾಗೆ ದಾರಿಲಿ ಹೋಗೋ ಪುಟ್ಟ ಪುಟ್ಟ ಹಸುಗಳನ್ನೆಲ್ಲ ನೀನು ತೋರಿಸ್ತಾ ಇದ್ದೆ. ಆದರೆ ಇವಾಗ ನೀನು ಅಳ್ತಾ ಇದೆಯಮ್ಮ, ಅವಾಗೆಲ್ಲ ನನ್ನನ್ನು ಆ ರೀತಿ ಸಮಾಧಾನ ಮಾಡ್ತಿದ್ದೆ, ಬಟ್ ನಿನ್ನನ್ನು ನಗ್ಸೋಕ್ಕೆ ನಾನು ಯಾವ ರೀತಿ ಸಮಾಧಾನ ಮಾಡಬೇಕಮ್ಮ ಗೊತ್ತಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಒರೆಸ್ಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಕಣ್ಣಲ್ಲಿ ಕಸ ಬಿದ್ದಿದೆಯಮ್ಮ, ನಾನೇನು ಅಳ್ತಾ ಇಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ನೀನು ಆಟ ಆಡೋಗು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮ ನಿನಗೆ ಯಾರಾದರೂ ಬೇಜಾರು ಮಾಡಿದ್ದಾರೆ ಅಂತ ನೀನು ಸುಮ್ಮನಿರಬೇಡ. ಅವತ್ತು ದೇವಸ್ಥಾನದಲ್ಲಿ ಪೊಲೀಸ್ ಅಂಕಲು ಬರದೇ ಹೋಗಿದ್ರೆ ಸಿದ್ದು ಫ್ರೆಂಡ್ನ ಏನು ಮಾಡ್ತಿದ್ರು ಏನೋ, ಆದರೆ ಪೊಲೀಸ್ ಅಂಕಲು ಜೋರಾಗಿ ಮಾತಾಡಿದ್ದಕ್ಕೆ ಎಲ್ಲರೂ ಎದ್ರುಕೊಂಡು ಹೋದ್ರು. ಸೊ ಅದಕ್ಕಾಗಿ ಅಮ್ಮ ನೀನು ಜೋರಾಗಿ ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಪುಟ್ಟ ಅದು ಆ ವಿಷಯ ಅಲ್ಲ, ಇದು ಬೇರೆ ವಿಷಯ ಅಂದಾಗ, ಅಮ್ಮ ಯಾವ ವಿಷಯ ಆದ್ರೇನಮ್ಮ, ನೀನು ಜೋರಾಗಿ ಮಾತಾಡು, ನೀನು ತುಂಬ ಒಳ್ಳೆಯವಳು, ಅದಕ್ಕೆ ಎಲ್ಲರೂ ಸಹ ನಿನಗೆ ತುಂಬ ಬೇಜಾರು ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅವಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮ ಯಾವಾಗಲೂ ನಾವೇ ಯಾಕಮ್ಮ ಅಳ್ತಾ ಇರಬೇಕು, ನೀನು ಜೋರಾಗಿ ದಬಾಯಿಸು, ಅವರು ಅಳ್ಳಿ ಅಂತ ಅನ್ಬೇಕಾದ್ರೆ ಬೇರೆಯವ್ರನ್ನ ಅಳೋ ರೀತಿ ನಾವು ಯಾವತ್ತೂ ಮಾಡಬಾರ್ದು ಪುಟ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ ಹೇಳ್ತಾ ಇರ್ತಾಳೆ, ಅಲ್ಲ ಅಮ್ಮ ಮತ್ತೆ ಅವ್ರ್ಯಾಕೆ ನಿನ್ನನ್ನು ಅಳಿಸ್ಬೇಕಾಗಿತ್ತು, ನೀನು ಜೋರು ಮಾಡು ಅನ್ಬೇಕಾದ್ರೆ ಎಲ್ಲನೂ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ, ನಿನಗೆ ಯಾವುದೂ ಅರ್ಥ ಆಗಲ್ಲ, ಸುಮ್ಮನೆ ಇರು ಅಂತ ಅಂದಾಗ, ಹೋಗಮ್ಮ ಯಾವಾಗಲೂ ನನ್ನನ್ನೇ ಸುಮ್ಮನೆ ಇರು ಅಂತ ಬಾಯಿ ಮುಚ್ಚಿಸ್ತೀಯ, ನೀನೇನಾದ್ರು ಅಳೋದು ನಿಲ್ಲಿಸಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ, ಹಾಗೆ ನನಗೂ ಸಹ ತುಂಬ ಅಳು ಬರುತ್ತೆ, ಹೋಗಮ್ಮ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮತ್ತೆ ಶಾರದಾ ಅಳ್ತಾ ಇರಬೇಕಾದ್ರೆ ಹೋಗಿ ದೀಪು ಪುಟ್ಟ ಹಗ್ ಮಾಡಿಕೊಂಡು ಅವಳು ಸಹ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಅವಳ ಫ್ರೆಂಡಿಗೆ ಫೋನ್ ಮಾಡಿ, ನೋಡು ಬೇಬ್, ನೆನ್ನೆ ನಾನು ದೇವಸ್ಥಾನ ಹತ್ರ ಬಂದಲ್ಲ, ಅವಾಗ ಯಾರೋ ಕ್ಯಾಶ್ ತೊಗೊಂಡಿದ್ದಾರೆ, ನನಗೇನು ಕನಸು ಬಿದ್ದಿತ್ತಾ, ನಾನು ದೇವಸ್ಥಾನಕ್ಕೆ ಬಂದರೆ ಈ ಥರ ಕ್ಯಾಶ್ ತೊಗೊಂಡು ಹೋಗ್ತಾರೆ ಅಂತ, ಮನೇಲಿಗೆ ಏನಾದ್ರು ಗೊತ್ತಾದರೆ ಅಷ್ಟೇ ನನ್ನ ಕತೆ ಮುಗೀತು ಅಂದಾಗ ಅವಳ ಫ್ರೆಂಡ್ ಹೇಳ್ತಾ ಇರ್ತಾಳೆ, ಏನೂ ಹಾಗಾದರೆ ನೀನು ಇನ್ನೂ ಮನೆಯವ್ರ ವಿಷಯನ ಹೇಳಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ಕಣೆ ಅಷ್ಟೊಂದು ಥರ ದುಡ್ಡನ್ನ ಹೇಗೆ ತಂದ್ಕೊಡ್ತೀಯ ಅಂತ ಅವಳ ಫ್ರೆಂಡ್ ಕೇಳ್ತಿರ್ಬೇಕು ಬೇಕಾದ್ರೆ, ಅಯ್ಯೋ ಆಗಲೇ ಹೇಳಿದ್ನಲ್ಲ ಶಾರದಾ ಅಂತ ನಮ್ಮ ಮನೆ ಕೆಲಸದವಳು, ಅವಳ ಮೇಲೆ ನಾನು ಗೂಬೆ ಕೂರಿಸಿ ಎಲ್ಲರೂ ಸಹ ಅವಳ ವಿರುದ್ಧ ತಿರುಗಿಬಿರೋ ಹಾಗೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಇವಾಗೆಲ್ಲ ಶಾರದಾನೇ ದುಡ್ಡನ್ನ ಕಳೆದಾಕಿರೋದು ಅಂತ ಅಂದ್ಕೊಂಡಿದ್ದಾರೆ, ಬಟ್ ನಾನು ಅಮೌಂಟ್ನ ನಾನು ಆದಷ್ಟು ಬೇಗ ಹುಡುಕ್ಬೇಕು, ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದಾಗ, ಅದ್ಯಾಕೆ ಚಿಂತೆ ಮಾಡ್ತೀಯಾ, ಹೋಗ್ಬಿಟ್ಟು ನೀನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ, ಓ ಮೈ ಗಾಡ್, ಆ ಥರ ಏನಾದರೂ ನಾನು ಮಾಡಿದರೆ ಅಷ್ಟೇ, ಯಾಕೆಂತ ಅಂದರೆ ಪೊಲೀಸ್ಗೆಲ್ಲ ಗೊತ್ತಾದರೆ ಪೊಲೀಸು ಕೇಸು ಅಂತ ಎಲ್ಲ ಹೋದರೆ ನಾನೇ ದುಡ್ಡನ್ನ ಕಳೆದಾಕಿದ್ದು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ, ಹಾಗೆ ಮತ್ತೆ ಶಾರದಾ ಮೇಲೆ ಸಿಂಪತಿ ಸಹ ಬರುತ್ತೆ, ಅದಕ್ಕೆ ಪೊಲೀಸ್ನೆಲ್ಲ ಇನ್ವಾಲ್ವ್ ಮಾಡೋದು ಬೇಡ, ಹೇಗಾದರೂ ಮಾಡಿ ಅದನ್ನು ಹುಡುಕ್ಬೇಕು ಬೇಬ್ ಅಂತ ಅವ್ರ ಫ್ರೆಂಡಿಗೆ ಹೇಳ್ತಿರ್ಬೇಕಾದ್ರೆ, ಅದೆಲ್ಲ ಹೇಗೆ ಮಾಡೋದು ಅಂದಾಗ, ನನಗೂ ಗೊತ್ತಿಲ್ಲ ಕಣೆ, ಬಟ್ ನಾವು ಅದನ್ನು ಹುಡುಕ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ನೋಡೋಣ, ನಾನೇನಾದರೂ ಟ್ರೈ ಮಾಡ್ತೀನಿ ಅಂತ ಅವಳ ಫ್ರೆಂಡ್ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಜ್ಯೋತಿಕನು ಸಹ ಕಾಲ್ ಕಟ್ ಮಾಡಿ ಮಿರರ್ ಕಡೆ ನೋಡಿದಾಗ ಅಲ್ಲಿ ಸಿದ್ದು ಬಂದು ನಿಂತಿರ್ತಾನೆ. ಅವನನ್ನು ನೋಡಿ ತುಂಬ ಶಾಕ್ ಆಗಿ ಜ್ಯೋತಿಕಾ ಹಾಗೆ ನಿಂತಿರ್ತಾಳೆ. ಈ ಕಡೆ ಸಿದ್ದು ಬಂದು ಕೇಳ್ತಾ ಇರ್ತಾನೆ, ಯಾರ ಜೊತೆ ಮಾತಾಡ್ತಿದ್ದೆ ಅಂದಾಗ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಅದೇ ದುಡ್ಡು ಕಳೆದೋಯ್ತಲ್ಲ ಅದ್ರ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಅಂದಾಗ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಕೇಳ್ತಾ ಇರ್ತಾನೆ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದಾಗ, ನೀನು ಕಾರ್ ಲಾಕ್ ಮಾಡೋಗಿರ್ಲಿಲ್ವಾ, ಆ ಕಡೆ ಈ ಕಡೆ ನೋಡ್ದ, ಯಾರಾದರೂ ನಿನ್ನನ್ನು ಫಾಲೋ ಮಾಡ್ತಿದ್ರ ಅಂದಾಗ, ಇಲ್ಲ ಆ ಥರ ಏನಿಲ್ಲ ಅಂದಾಗ, ನೀನು ದೇವಸ್ಥಾನಕ್ಕೆ ಯಾಕೆ ಹೋದೆ, ಡೈರೆಕ್ಟಾಗಿ ಆಫೀಸ್ಗೆ ಹೋಗಿದ್ರೆ ಈ ಪ್ರಾಬ್ಲಮ್ಮೇ ಆಗ್ತಿರ್ಲಿಲ್ಲ ಅಂದಾಗ, ವಾಟ್ ಸಿದ್ದು ಏನಂತ ಹೇಳ್ತಿದ್ದೆ ನೀನು, ಹಾಗಾದರೆ ನಾನು ಟೆಂಪಲ್ಗೆ ಹೋಗಿದ್ದೆ ತಪ್ಪಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ಇದರಲ್ಲಿ ಶಾರದಂದು ಬೇಜವಾಬ್ದಾರಿ ಇದೆ ಅಂತ ನಿನಗೆ ಅನಿಸ್ತಿಲ್ವಾ ಅಂತ ಅನ್ಬೇಕಾದ್ರೆ, ನೋಡು ದುಡ್ಡು ತಗೊಂಡೋಗಿದ್ದಳು ನೀನು, ಅದನ್ನು ಜೋಪಾನವಾಗಿ ಕಾಪಾಡಬೇಕಾಗಿದ್ದು ನೀನು, ಇದರಲ್ಲಿ ಶಾರದಾ ಕಳೆದಾಕಿರ್ಬೋದು,
ಆದರೆ ಅದರ ಅಪಾದನೆ ಶಾರದವ್ರ ಮೇಲೆ ಮಾತ್ರ ಬರಲ್ಲ, ನಿನ್ನ ಮೇಲೂ ಬರುತ್ತೆ. ನಿಜವಾಗ್ಲೂ ಅದಕ್ಕೆ ಮೇನ್ ರೀಸನ್ನು ನೀನೇ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಶಾಕ್ ಆಗಿ ಅವನ ಮುಖನ ನೋಡ್ತಾ ಇರ್ತಾಳೆ. ಈ ಕಡೆ ಮತ್ತೆ ಕೋಪ ಮಾಡ್ಕೊಂಡು ಜ್ಯೋತಿಕಾ ಬಂದ್ಬಿಟ್ಟು ಏನು ಹೇಳ್ತಿದ್ದೀಯ ಸಿದ್ದು ಅಂತ ಅಂದಾಗ, ಇನ್ನೇನು ಹೇಳ್ತಾ ಇದ್ದೀನಿ, ಇವತ್ತು ಎಂಪ್ಲಾಯ್ಸ್ಗೆ ಸ್ಯಾಲ್ರಿ ಆಗಬೇಕಿತ್ತು, ಇವತ್ತು ಅದು ಆಗಿಲ್ಲ, ಜೊತೆಗೆ 7 ಲಕ್ಷ ಬೇರೆ ಲಾಸು. ನೋಡು ಜೋ, ನೀನು CEO ಆಗಿದೆಯಾ, ಎಲ್ಲಾದ್ರ ಬಗ್ಗೆನೂ ಸಹ ನೀನು ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಇನ್ನೊಂದು ಕಡೆ ಮಾವನಿಗೆ ತುಂಬ ಟೆನ್ಷನ್ನು, ಇನ್ನೊಂದು ಕಡೆ ಎಂಪ್ಲಾಯೀಸು ಸ್ಯಾಲ್ರಿ ಆಗಿಲ್ವಲ್ಲ ಅಂತ ಗೋಳು ಅಂತ ಅಂತಿದ್ದಾರೆ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಕೋಪ ಮಾಡಿಕೊಂಡು, ನೋಡು ಇದರಲ್ಲಿ ನೀನು ಮೂಗು ತೂರ್ಸೋಕ್ಕೆ ಬರಬೇಡ, ದುಡ್ಡು ಕಳೆದಾಕಿದ್ದು ನಮ್ಮ ಅಪ್ಪನ ಕಂಪ್ನಿದು, ಅದು ನನಗೆ ಸಂಬಂಧಪಟ್ಟಿದ್ದು, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಟ್ಬಿಡು ಅಂತ ಅಂದಾಗ, ನೋಡು ಆ ಕಂಪ್ನಿಲಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇವನು ಸಹ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ನೋಡು, ನಾನು ಈ ಕಂಪ್ನಿಗೆ ಸಂಬಂಧಪಟ್ಟವನು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ದುಡ್ಡು ಕಳೆದಾಕಿದ್ದು ಶಾರದಾನೇ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಯಾರೇ ತಪ್ಪು ಮಾಡಲಿ ಆದರೆ ಕಂಪ್ನಿಗೆ ಲಾಸ್ ಆಗೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀನು ಕಾರ್ ಪಾರ್ಕಿಂಗ್ ಮಾಡಿದಾಗ ಯಾರಾದರೂ ಬಂದಿದ್ರೆ ಅಲ್ಲಿ ವಿಚಾರಿಸ್ತಾ ಅಂದಾಗ, ನಾನು ವಿಚಾರಿಸ್ತಲೇ ಇರ್ತೀನ, ಎಲ್ಲರನ್ನೂ ಕೇಳಿದೆ, ಆದರೆ ಯಾರೂ ಸಹ ಕಾರ್ ಹತ್ರ ಬಂದಿರಲಿಲ್ವಂತೆ, ಹಾಗಂತ ಅಲ್ಲಿರೋ ಜನಗಳೆಲ್ಲ ಹೇಳಿದ್ರು ಅಂದಾಗ, ಹೌದಾ, ಹಾಗಾದರೆ ಶಾರದಾ ಅವರು ಮಾರ್ಕೆಟಿಂದ ಎಷ್ಟು ಗಂಟೆಗೆ ಬಂದರು, ಅಲ್ಲೇ ಇದ್ದರೆ ಏನಾದರೂ ಹೋದ್ರಾ ಅಂತ ಕೇಳ್ತಾ ಇರಬೇಕಾದ್ರೆ, ನೀನು ನನಗಿಂತ ಹೆಚ್ಚಾಗಿ ಶಾರದಾನೇ ನಂಬ್ತೀಯ ಅಲ್ವಾ ಸಿದ್ದು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮತ್ತೆ ಕೋಪ ಮಾಡಿಕೊಂಡು ಡಿಸ್ಕಸ್ಟಿಂಗ್ ಅಂತ ಬೈದ್ಬಿಟ್ಟು ತನ್ನ ಪಾಡಿಗೆ ತಾನು ಮೊಬೈಲ್ ನೋಡ್ಕೊಂಡು ಕೂತ್ಕೋತಾಳೆ. ಈ ಕಡೆ ಸಿದ್ದು ಸಹ ತುಂಬ ಕೋಪ ಮಾಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಇಲ್ಲಿ ಏನೋ ಬಲವಾದ ಕಾರಣ ಇದೆ ಅಂತ ನನ್ನ ಮನಸ್ಸಿಗೆ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ಆದರೆ ತಪ್ಪೇನು ಅಂತ ನನಗೆ ಗೊತ್ತಾಗ್ತಿಲ್ಲ, ಖಂಡಿತ ಅದನ್ನು ಕಂಡು ಹಿಡಿತೀನಿ ಅಂತ ಹೇಳ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಹೊರಗಡೆ ಹೋದ ತಕ್ಷಣ ಜ್ಯೋತಿಕನು ಟೆನ್ಷನ್ ಮಾಡಿಕೊಂಡು, ಈ ಸಿದ್ದು ಮಾತ್ರ ಸುಮ್ಮನೆ ಕೂರೋನಲ್ಲ, ಸತ್ಯ ತಿಳ್ಕೊತಾನೆ, ಆ ಥರ ಏನಾದರೂ ಮಾಡಿದರೆ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಶಾರದಾ ದೀಪು ಇರೋ ಹತ್ರ ಬರ್ತಾ ಇರ್ತಾನೆ. ಈ ಕಡೆ ಶಾರದಾ ಅಳ್ತಿರ್ಬೇಕಾದ್ರೆ ದೀಪು ಪುಟ್ಟ ಸಿದ್ದನ ನೋಡಿ ಫ್ರೆಂಡ್, ನಮ್ಮಮ್ಮ ಇನ್ನೂ ಅಳ್ತಲೇ ಇದ್ದಾರೆ, ರಾಮಾಯಣದಲ್ಲಿ ಸೀತೆ ಅಳ್ತಾಳಲ್ಲ ಅದೇ ರೀತಿ ನಮ್ಮಮ್ಮ ಇನ್ನೂ ಅಳ್ತಲೇ ಇದ್ದಾಳೆ, ಏನು ಕಾರಣ ಹೇಳು ಅಂತ ಅಂದರೆ ಏನು ಹೇಳ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಸೀತೆನೇ ಅಷ್ಟೇ, ಎಷ್ಟೇ ಅವಮಾನ ಆಗಲಿ ಎಷ್ಟೇ ನೋವಿರಲಿ ತನ್ನೊಳಗೆ ಇಟ್ಕೋತಾಳೆ, ತಾನು ಸುಡ್ತಾ ಇದ್ದೀನಿ ಅಂತ ಗೊತ್ತಾದರೂ ಸಹ ಬೇರೆಯವ್ರಿಗೆ ಅದನ್ನು ಸುಡೋಕೆ ಬಿಡಲ್ಲ, ತನ್ನಲ್ಲೇ ಇಟ್ಕೊಂಡು ನುಂಗ್ತಾ ಇರ್ತಾಳೆ ಅಂತ ಶಾರದಾ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ. ಆಗ ದೀಪು ಪುಟ್ಟ ತುಂಬ ಟೆನ್ಷನ್ ಮಾಡಿಕೊಂಡು, ಏನಮ್ಮ ನೀನು ಬೆಂಕಿ ಸುಟ್ಟಿದ್ಯಾ, ಎಲ್ಲಿ ಕೈ ತೋರಿಸು ಅಂತ ಎಲ್ಲ ಕೈನೂ ನೋಡಿಬಿಟ್ಟು, ಏನು ಫ್ರೆಂಡ್ ಅಮ್ಮನ ಕೈ ಸುಟ್ಟೇ ಇಲ್ಲ ಅಂತ ಅಂದಾಗ, ನೋಡು ಪುಟ್ಟ ಅದು ಆಗಲ್ಲ, ನೀನು ತುಂಬ ಚಿಕ್ಕವಳು, ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ತಗೋ ಬಾಲ್ ತಗೊಂಡು ಆಟಾಡೋಗು, ನಾನು ಅಮ್ಮನ ಹತ್ರ ಮಾತಾಡಿ ಅಮ್ಮನ ಸಮಾಧಾನ ಮಾಡ್ತೀನಿ ಅಂತ ದೀಪು ಪುಟ್ಟನ ಕಳಿಸ್ತಾ ಇರ್ತಾನೆ. ಅವಾಗ ಶಾರದಾ ಮುಖ ನೋಡಿಕೊಂಡು, ನೋಡಿ ಸತ್ಯ ನನಗಾದರೂ ಹೇಳಿ ಅಂತ ಅಂದಾಗ, ಜ್ಯೋತಿಕಾ ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾನು ಇದನ್ನು ನಂಬಲ್ಲ, ಜೊತೆ ನೀವು ಹೋದ್ರಿ ಅದಂತೂ ನಿಜ, ಆದರೆ ಬರಬೇಕಾದ್ರೆ ಒಬ್ಬರೇ ಬಂದ್ರಿ, ತುಂಬ ಖುಷಿಯಿಂದ ಇದ್ರಿ, ಆಗ ನಿಮ್ಮ ಮುಖದಲ್ಲಿ ಯಾವುದೇ ರೀತಿ ಈ ಥರ ದುಃಖ ಕಾಣ್ತಾ ಇರಲಿಲ್ಲ ಅಂದಾಗ, ಅಯ್ಯೋ ಇಲ್ಲ ಆ ರೀತಿ ಏನಿಲ್ಲ, ನಾನು ನಾಟಕ ಮಾಡ್ತಾ ಇದ್ದೆ ಅಂತ ಅಂದಾಗ, ನಿಮ್ಮ ಮಾತನ್ನ ನಾನು ನಂಬಲ್ಲ ಅಂತ ಅಂದಾಗ, ನೋಡಿ ಇದೇ ಸತ್ಯ, ಜ್ಯೋತಿಕಾ ಅವರು ಹೇಳಿದ್ದೆ ನಿಜ, ನಾನೇ ದುಡ್ಡನ್ನ ಕಳೆದಾಕಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಹಾಗಾದರೆ ನೀವೇ ಕಳೆದಾಕಿದ್ರಿ ಅಂತ ಒಪ್ಕೊಳ್ಳೋಣ, ಅದಾಗಾದರೆ ಆ ಬ್ಯಾಗು ಯಾವ ಕಲರ್ ಇತ್ತು, ನೀವು ಇಟ್ಕೊಂಡಿದ್ರಾ, ನಿಮ್ಮ ತೊಡೆ ಮೇಲಿತ್ತಾ ಅಥವಾ ಸೈಡಲ್ಲಿತ್ತಾ ಅಂತ ಎಲ್ಲ ಕ್ವಶನ್ ಕೇಳ್ತಾ ಇರಬೇಕಾದ್ರೆ, ಜ್ಯೋತಿಕಾ ಅವರಿಬ್ಬರು ಮಾತಾಡೋದನ್ನ ಅಲ್ಲಿ ಮೇಲೆ ನಿಂತ್ಕೊಂಡು ಕೇಳಿಸ್ಕೊಂಡು ಹಾಗೆ ತುಂಬ ಟೆನ್ಷನ್ ಮಾಡ್ಕೋತಿರ್ತಾಳೆ. ಈ ಕಡೆ ಶಾರದನಿಗೆ ಯಾವ ರೀತಿ ಇತ್ತು ಬ್ಯಾಗ್ ಅನ್ನೋದು ಗೊತ್ತೇ ಇರಲ್ಲ, ಹಾಗೆ ಏನು ಹೇಳೋಕ್ಕಾಗ್ದಲೇ ಬೆಬೆಬಾ ಅಂತ ಅಂದ್ಕೊಂಡು, ನೋಡಿ ಈ ವಿಷಯದಲ್ಲಿ ನೀವು ಬರಬೇಡಿ, ನಾನೇ ಕಳೆದಾಕಿದ್ದು, ಖಂಡಿತ ನಾನೇ ಕಳೆದಾಕಿದ್ದು, ನನ್ನ ದಯವಿಟ್ಟು ಕ್ಷಮಿಸಿ, ಮತ್ತೆ ಇದನ್ನು ಕೆದಕಬೇಡಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾ ಇರ್ತಾಳೆ. ಈ ಕಡೆ ಸಿದ್ದು ತುಂಬ ಬೇಜಾರು ಮಾಡಿಕೊಂಡು, ಅಲ್ಲ ಶಾರದಾ ಅವ್ರ ನಡವಳಿಕೆ ನೋಡಿದರೆ, ಅವರು ಅಳ್ತಾ ಇರೋದು ನೋಡಿದರೆ ಖಂಡಿತ ಅವರು ತಪ್ಪು ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ಆದರೆ ಸತ್ಯನ ಹೇಳ್ತಲೇ ಇಲ್ವಲ್ಲ, ಯಾಕೆ ಏನಾದರೂ ಜ್ಯೋತಿಕಾ ಡಬಲ್ಗೆ ಮಾಡ್ತಾ ಇದ್ದಾಳ ಅಂತ ಮೇಲ್ಗಡೆ ನೋಡಿದಾಗ ಜ್ಯೋತಿಕಾ ಎಲ್ಲಿ ತನ್ನನ್ನು ನೋಡಿಬಿಡ್ತಾನೆ ಅಂತ ಕದ್ದು ಮುಚ್ಚಿ ಔದ್ಕೋತಾ ಇರ್ತಾಳೆ. ಅವಾಗ ತನ್ನ ಪಾಡಿಗೆ ತಾನು ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸುಮಿತ್ರನು ಸಹ ಯೋಚನೆ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ದಶರಥ ಬಂದ್ಬಿಟ್ಟು, ಸುಮಿತ್ರ ನಾನಿವತ್ತು ಕೆಂಪು ಬಟ್ಟೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಕಣೆ, ಆದರೆ ಅಲ್ಲಿ ನನ್ನ ಡ್ರೆಸ್ಸೇ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಮತ್ತೆ ಒಳಗೆ ಹೋಗ್ಬಿಟ್ಟು ಬಂದ್ಬಿಟ್ಟು, ನನ್ನ ವಾಚು ಸಹ ಕಾಣಿಸ್ತಾ ಇಲ್ಲ ಕಣೆ ಸುಮಿತ್ರ, ಎಲ್ಲಿಟ್ಟಿದೀಯಾ, ಹಾಗೆ ನನ್ನ ಮೊಬೈಲು ಸಹ ಕಾಣಿಸ್ತಾ ಇಲ್ಲ, ಹೇಳೆ ಅಂತ ಹೇಳ್ತಿದ್ರು ಸಹ ತನ್ನ ಪಾಡಿಗೆ ತಾನು ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಲ್ಲ ನಾನೇನು ರೇಡಿಯೋ ಅಂತ ಅಂದ್ಕೊಂಡಿದ್ದೀಯ, ಸುಮ್ಮನೆ ಒದರುತ್ತಾ ಇದ್ದೀನಿ, ನೀನು ಮಾತ್ರ ಹಾಗೆ ಹೋಗ್ತಾ ಇದೆಯಲ್ಲ, ನಾನು ನಿನ್ನ ಗಂಡ ಕಣೆ, ನನ್ನ ಮಾತನ್ನ ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾನೆ.
ಏನು ಮಾತಾಡ್ದೇ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಬಂದು ಕೈ ಹಿಡ್ಕೊಂಡು ಸುಮಿತ್ರಾ ಅಂತ ಕೂಗಿದಾಗ ಹಾಂ ಹೇಳ್ರಿ ಅಂತ ಅಂದಾಗ ಯಾವ ಲೋಕದಲ್ಲಿ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ನಿಜವಾಗ್ಲೂ ನಮ್ಮ ಶಾರದಾ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವಳು ಜವಾಬ್ದಾರಿ ಇರೋ ಹುಡುಗಿ, ನನ್ನ ಕರುಳು ನನಗೆ ಮೋಸ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಅವಳು ತುಂಬ ಒಳ್ಳೆ ಹುಡುಗಿ, ಅದು ನನಗೂ ಗೊತ್ತು, ಆದರೆ ಜವಾಬ್ದಾರಿ ವಿಷಯದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ನಿನಗೆ ಗೊತ್ತು ತಾನೆ ಲ್ಯಾಪ್ಟಾಪ್ ಕಳ್ದಾಕಿದ್ದು ಶಾರದಾ ಅಂದಾಗ ಆ ವಿಷಯನೂ ಬೇರೆ ಈ ವಿಷಯನೂ ಬೇರೆ, ಅದು ಕಳ್ದಾಕಿರ್ಬೋದು ಬಟ್ ಇವತ್ತಂತೂ ಖಂಡಿತ ಅವಳು ದುಡ್ಡು ಕಳ್ದಾಕಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ನೀನು ತುಂಬ ಅತಿಯಾಗಿ ಪ್ರೀತಿಸ್ತೀಯಲ್ಲ ಶಾರದಾನ, ಅದಕ್ಕೆ ನಿನಗೆ ಅವಳು ಏನು ಮಾಡಿದ್ರು ತಪ್ಪಲ್ಲ ಅಂತ ಅನ್ನಿಸ್ತಿದೆ ಅಂದಾಗ ಇಲ್ಲ ರೀ, ನನ್ನ ಕರುಳು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವಳು ಕಣ್ಣಲ್ಲಿ ನೀರು ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ಖಂಡಿತ ಅವಳು ಈ ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಾವು ಮೋಸ ಹೋಗ್ತಿದ್ದೀವಿ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದ್ದೀರಿ ಅಂತ ಅಂದಾಗ ನೋಡು ಅವಳೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾಳೆ ತಾನೆ, ಮತ್ತೆ ಈ ಸಮರ್ಥನೆ ಎಲ್ಲ ಬೇಕಾ, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಬೇಜವಾಬ್ದಾರಿ ತೋರಿಸಿದ್ದಾಳೆ ಬಿಡು, ನೀನು ಯಾಕೆ ಈ ಥರ ಫೀಲ್ ಮಾಡ್ಕೋತೀಯ ಅಂತ ಹೇಳ್ತಾ ಇರ್ತಾನೆ. ಮತ್ತು ದಶರಥ ಸುಮಿತ್ರನಿಗೆ ಹೇಳ್ತಾ ಇರ್ತಾನೆ, ನೋಡು ಯಾರನ್ನೂ ಸಹ ಅಷ್ಟು ಸುಲಭವಾಗಿ ನಂಬೇಡ, ಕುರುಡುತನ ಮಾಡ್ಕೋಬೇಡ ಆಯಿತಾ, ಬೇಜವಾಬ್ದಾರಿ ಕಂಡು ನನಗೆ ಆಗಲ್ಲ, ಅದು ನಿನಗೆ ಗೊತ್ತು ತಾನೆ ಅಂತ ಅಂದಾಗ ಅದು ಸರಿ, ಆದರೆ ಶಾರದಾ ತಪ್ಪು ಮಾಡಿಲ್ಲ ಅಂದಾಗ ಸ್ವಲ್ಪ ಅರ್ಥ ಮಾಡ್ಕೊ, ಅವಳೇ ಹೇಳಿದ್ಮೇಲೆ ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೊರಟೋಗ್ತಾ ಇರ್ತಾನೆ. ಈ ಕಡೆ ಸುಮಿತ್ರಾ ಮಾತ್ರ ತನ್ನ ಪಾಡಿಗೆ ತಾನು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಶಾರದಾನ ಹತ್ರ ಮಾತಾಡ್ಕೋತಾ ಇರ್ತಾಳೆ. ಡೋಂಟ್ ವರಿ ಶಾರದಾ, ನೀನು ಬೇಜಾರು ಮಾಡ್ಕೋಬೇಡ, ಇನ್ನೊಂದು 2 ದಿನ ಅಷ್ಟೇ ಈ ಥರ ಬ್ಯುಸಿ ವಾತಾವರಣ ಮನೇಲಿರುತ್ತೆ, ಆಮೇಲೆ ಎಲ್ಲ ಸರಿಯಾಗುತ್ತೆ, ತನ್ನ ಪಾಡಿಗೆ ತಾನೆಲ್ಲ ಇರ್ತಾರೆ ಅಂದಾಗ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ ಜ್ಯೋತಿಕಾ ಅವರೇ, ತಲೆ ಕೆಡಿಸ್ಕೋಬೇಡಿ ಅಂತ, ನಾನು ತಪ್ಪೇ ಮಾಡಿಲ್ಲ, ಆದರೂ ಸಹ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಾ, ಎಲ್ಲರೂ ಸಹ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು, ಇವಾಗ ನನ್ನ ನಂಬಿಕೆಗೆ ಅರ್ಹತೆ ಇಲ್ಲ ಅನ್ನೋ ರೀತಿ ಮಾಡಿದ್ದೀರಾ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ನನ್ನ ಸಿಗಾಕ್ಸ್ಬಿಟ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಡೋಂಟ್ ವರಿ, ಬೇಜಾರು ಮಾಡ್ಕೋಬೇಡ, ಅದರೊಳಗೆ ನನಗೆ ನೀನು ಪ್ರಾಮಿಸ್ ಮಾಡಿದ್ಯಾ ಈ ಸೀಕ್ರೆಟ್ನ ಯಾರಿಗೂ ಹೇಳಲ್ಲ ಅಂತ, ನಿನ್ನ ನಡುವೆ ಇರೋ ಈ ಸೀಕ್ರೆಟು ದೀಪು ಮೇಲೆ ಬೇರೆ ಪ್ರಾಮಿಸ್ ಮಾಡಿದ್ಯಾ, ಪ್ಲೀಸ್ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅದೇ ನಾನು ಮಾಡಿದ ತಪ್ಪು, ನಿಮಗೆ ಆಣೆ ಮಾಡಿ ದೊಡ್ಡ ತಪ್ಪು ಮಾಡಿ ಮನೆಯವ್ರಿಗೆಲ್ಲರೂ ಸಹ ನಾನು ಅವರ ದೃಷ್ಟಿಯಲ್ಲಿ ಕೆಟ್ಟದಾಗೆ ಕಾಣ್ತಾ ಇದ್ದೀನಿ ಇದ್ದಾಗ ಡೋಂಟ್ ವರಿ, ನೀನೇನು ತಲೆ ಕೆಡಿಸ್ಕೋಬೇಡ, ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಾರದಾ ಕಣ್ಣೀರು ಹಾಕೊಂಡು ನೋಡ್ತಾ ಇರಬೇಕಾದ್ರೆ ಮತ್ತೆ ಜ್ಯೋತಿಕಾ ಕೇಳ್ತಾ ಇರ್ತಾಳೆ, ಆಗಲೇ ಸಿದ್ದು ಬಂದಲ್ಲ ಏನು ನಿನ್ನ ಕೇಳ್ದ ಅನ್ಬೇಕಾದ್ರೆ ಅವರು ಸತ್ಯ ಹೇಳಿ ನೀವು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಅಂತ ಕೇಳ್ತಾ ಇದ್ದ ಅಂದಾಗ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಅವ್ರು ಕೇಳಿದ್ರು ಸಹ ನಾನೇನು ಹೇಳಲಿಲ್ಲ ಅಂದಾಗ ವೆರಿ ಗುಡ್, ಈ ರೀತಿಯೇ ಕಂಟಿನ್ಯೂ ಮಾಡು, ಮನೆಯವ್ರಿಗೆ ಯಾರಿಗೂ ಸಹ ಬಾಯ್ ಬಿಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೊಂದು ಫೋನ್ ಬರುತ್ತೆ. ಅವಾಗ ಮಾತಾಡ್ಕೊಬಿಟ್ಟು ನೋಡು ಇದೇ ರೀತಿ ಕಂಟಿನ್ಯೂ ಮಾಡು, ಯಾರಿಗೂ ಹೇಳ್ಬೇಡ, ನಾನು ಬರ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ಶಾರದಾ ಮಾತ್ರ ತುಂಬ ಕಣ್ಣೀರು ಹಾಕ್ಕೊಂಡು ತನ್ನ ಮಗಳನ್ನ ನೆನಪಿಸ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.